100 ವರ್ಷದ ಹಳೆ ಇತಿಹಾಸ ಇರುವಂತ ಈ ದೇವಸ್ಥಾನದ ಬಗ್ಗೆ ನೀವೆಲ್ಲಾದ್ರೂ ಓದಿರ್ತೀರಾ ಅಥವಾ ಕೇಳಿರ್ತೀರಾ ಅಂತ ಅನ್ಕೋತೀನಿ. ಈ ದೇವಸ್ಥಾನ ಬಂದ್ಬಿಟ್ಟು ಒಡಿಶಾ ರಾಜ್ಯದ ಪುರಿ ಎಂಬ ಜಾಗದಲ್ಲಿ ಇದೆ. ಜಗನ್ನಾಥ್ ದೇವಸ್ಥಾನದ ಬಗ್ಗೆ ನೀವೆಲ್ಲಾದ್ರೂ ಕೇಳಿರ್ತೀರಾ ಅಥವಾ ಓದಿರ್ತೀರಾ ಅಂತ ಅನ್ಕೋತೀನಿ. ಈ ದೇವಸ್ಥಾನದ ಬಗ್ಗೆ ನಿಮ್ಗೆ ಮುಖ್ಯವಾಗಿ ಹೇಳ್ಬೇಕೇನಪ್ಪ ಅಂದ್ರೆ ರಹಸ್ಯವಾದ ಇತಿಹಾಸ ಈ ದೇವಸ್ಥಾನದಲ್ಲಿ ಅಡಗಿದೆ. ನಮ್ಮ ಭಾರತ ದೇಶದಲ್ಲಿ ಮೊದಲನೇ ದೇವಸ್ಥಾನ. ಈ ತರ ಇತಿಹಾಸ ಇನ್ನು ಬೇರೆ ದೇವಸ್ಥಾನಗಳಲ್ಲಿ ಇಲ್ಲ ಅಂತ ಅನ್ಕೋತೀನಿ. ಈ ದೇವಾಲಯದ ರಹಸ್ಯವಾದ ಇತಿಹಾಸ ಏನಪ್ಪಾ ಅಂತಂದ್ರೆ, ಈ ದೇವಾಲಯದ ಮೇಲಿರುವಂತ ಧ್ವಜ ತನ್ನ ಗಾಳಿಯ ವಿರುದ್ಧ ದಿಕ್ಕಿನಲ್ಲಿ ಹಾರಡುತ್ತೆ. ಎರಡನೇದೇನಪ್ಪಾ ಅಂತಂದ್ರೆ, ಈ ದೇವಸ್ಥಾನದ ನೆರಳು ಇದುವರೆಗೂ ಯಾವುದೇ ದಿಕ್ಕಿನಲ್ಲಿ ಕೂಡ ಬೀಳುವುದಿಲ್ಲ. 3, ಇಲ್ಲಿ ಲಕ್ಷಾಂತರ ಭಕ್ತಾದಿಗಳು ಬಂದ್ರೂ ಕೂಡ ಇಲ್ಲಿ ಪ್ರಸಾದ ಕಮ್ಮಿ ಬೀಳಲ್ಲ ಮತ್ತು ಹೆಚ್ಚು ಕೂಡ ಆಗುವುದಿಲ್ಲ. ಇಲ್ಲಿ ದೇವರಿಗೆ ಪ್ರಸಾದ ಮಾಡುವುದು ಬೇರೆ ರೀತಿಯಲ್ಲೇ ಇದೆ. ಒಂದರ ಮೇಲೊಂದು ಪಾತ್ರೆಗಳನ್ನ ಜೋಡಿಸಿ ಅಡುಗೆಯನ್ನು ಮಾಡಿದಾಗ ಮೊದಲಿಗೆ ನಮ್ ಸೈಕಾಲಜಿ ಪ್ರಕಾರ ಮೊದಲನೇ ಪಾತ್ರೆಯಲ್ಲಿ, ಆಮೇಲೆ ಎರಡನೇ ಪಾತ್ರೆಯಲ್ಲಿ, ಆಮೇಲೆ ಮೂರನೇ ಪಾತ್ರೆಯಲ್ಲಿ, ಈ ತರ ನಮ್ ಸೈಕಾಲಜಿ ಹೇಳುತ್ತೆ. ಸೊ ಆದ್ರೆ ಅಲ್ಲಿ ಬೇರೆನೆ ರೀತಿ ಇದೆ. ಸೊ ಅಲ್ಲಿ ಹೇಗಪ್ಪ ಅಂತಂದ್ರೆ, ಮೊದಲು ಮೇಲಿರೋ ಪಾತ್ರೆಯನ್ನ ಕುದ್ದು ಆಮೇಲೆ ಎರಡನೇದು, ಮೂರನೇದು, ಈ ತರ ಅಲ್ಲಿ ಪ್ರಸಾದವನ್ನ ತಯಾರಿ ಆಗುತ್ತೆ. ಸೊ ಈ ಕಾರ್ಯವನ್ನು ಅಲ್ಲಿ ಪೂಜಾರಿಗಳನ್ನು ಬಿಟ್ಟು ಬೇರೆ ಯಾರಿಗೂ ಬರುವುದಿಲ್ಲ. ಈ ರೀತಿಯ ಪ್ರಸಾದ ಮಾಡುವುದು ಜಗನ್ನಾಥ್ ದೇವಸ್ಥಾನದಲ್ಲಿ ಬಿಟ್ರೆ ಎಲ್ಲೂ ಇಲ್ಲ. ಸೊ ನಾಲ್ಕನೇದೇನಪ್ಪಾ ಅಂತಂದ್ರೆ, ಈ ದೇವಸ್ಥಾನದ ಮೇಲೆ ಯಾವುದೇ ಪಕ್ಷಿಗಳು ಹಾರುವುದಿಲ್ಲ, ಮತ್ತೆ ಕುದುರುವುದೂ ಇಲ್ಲ, ಮತ್ತೆ ಮೇಲಿಂದ ಯಾವುದೇ ತರಹದ ವಿಮಾನಗಳನ್ನು ಯಾವುದು ಕೂಡ ಹಾರುವುದಿಲ್ಲ. ಐದನೇದೇನಪ್ಪಾ ಅಂತಂದ್ರೆ, ಪ್ರತಿ 12 ವರ್ಷಕ್ಕೊಮ್ಮೆ ಇಲ್ಲಿ ದೇವಸ್ಥಾನದಲ್ಲಿ ದೇವರ ಮೂರ್ತಿಯನ್ನ ಬದಲಾಯಿಸಬೇಕಾಗುತ್ತೆ. ಪ್ರತಿ 12 ವರ್ಷಕ್ಕೊಮ್ಮೆ ಈ ನಡೆಯುವಂತ ಕಾರ್ಯದಲ್ಲಿ ಏರಿಯಾ ಪೂರ್ತಿ ಲೈಟ್ ಅನ್ನ ತೆಗೆಯುತ್ತಾರೆ ಮತ್ತು ಯಾವುದೇ ತರಹದ ಅಲ್ಲಿ ಬೆಳಕು ಇರುವುದಿಲ್ಲ. ಮೂರ್ತಿ ಬದಲಾಯಿಸುವಾಗ ಅಲ್ಲಿ ಪೂಜಾರಿಗಳನ್ನ ಬಿಟ್ರೆ ಬೇರೆ ಯಾರು ಇರುವುದಿಲ್ಲ. ಪೂಜಾರಿಗಳಿಗೂ ಕೂಡ ಮೂರ್ತಿ ಬದಲಾಯಿಸಬೇಕಾದ್ರೆ ಕೆಲವು ಕಾರ್ಯಗಳು ಇರ್ತವೆ, ಅವರನ್ನು ಪಾಲಿಸುತ್ತಾರೆ. ಕಣ್ಣಿಗೆ ಪಟ್ಟಿಯನ್ನು ಧರಿಸಿ ಆಮೇಲೆ ದೇವರ ಮೂರ್ತಿಯನ್ನ ಬದಲಾಯಿಸುತ್ತಾರೆ. ಆ ಕಾರ್ಯವನ್ನು ಇದುವರೆಗೂ ಪಾಲಿಸ್ತಾನೆ ಇದ್ದಾರೆ. ಆರನೇದೇನಪ್ಪಾ ಅಂತಂದ್ರೆ, ಪ್ರತಿದಿನವೂ ದೇವಸ್ಥಾನದ ಮೇಲಿರುವಂತ ಧ್ವಜವನ್ನ ಪ್ರತಿದಿನ ಚೇಂಜ್ ಮಾಡ್ತಾ ಹೋಗ್ತಾರೆ, ಬದಲಾಯಿಸ್ತಾ ಹೋಗ್ತಾರೆ. ಯಾವುದೇ ತರಹದ ಗಾಳಿ ಇರ್ಲಿ, ಮಳೆ ಇರ್ಲಿ, ಏನಾದ್ರೂ ಇರ್ಲಿ, ಅಲ್ಲಿ ಪ್ರತಿ ದಿವಸ ಧ್ವಜವನ್ನ ಚೇಂಜ್ ಮಾಡಲಾಗುತ್ತೆ. ಅಥವಾ ಒಂದ್ ದಿವಸನಾದ್ರೂ ಅವ್ರು ಮಾಡ್ಲಿಲ್ಲ ಅಂದ್ರೆ 8 ವರ್ಷಗಳ ಕಾಲ ದೇವಸ್ಥಾನದ ಬಾಗಿಲು ಮುಚ್ಚಲಾಗುತ್ತೆ. ಈ ರೀತಿಯ ರಹಸ್ಯವಾಗಿರುವಂತ ದೇವಸ್ಥಾನ ಇರುವುದು ನಮ್ಮ ಭಾರತ ದೇಶದಲ್ಲಿ. ಈ ತರವಾಗಿರುವಂತ ರಹಸ್ಯವಾಗಿರುವಂತ ದೇವಾಲಯ ಇದು ಒಂದೇ ಆಗಿರುತ್ತೆ. ಈ ದೇವಾಲಯದ ಇತಿಹಾಸ ಇರುವಂತೆ ಬೇರೆ ಯಾವ ದೇವಾಲಯದಲ್ಲೂ ಈ ರೀತಿಯ ಇತಿಹಾಸ ಇಲ್ಲ. ಈ ದೇವಸ್ಥಾನದ ಇತಿಹಾಸ ಇಷ್ಟೇ ಅಲ್ಲ, ಇನ್ನು ತುಂಬಾ ದೊಡ್ಡದಿದೆ. ಬೇಕಾದ್ರೆ ನಾನು ಪಾರ್ಟ್ 2 ಕೂಡ ಮಾಡ್ತೀನಿ. ನೀವು ಕಮೆಂಟ್ ಮಾಡಿ ಹೇಳಿ ಪಾರ್ಟ್ 2 ಬೇಕಂತಂದ್ರೆ. ಆ ಪಾರ್ಟ್ 2 ನಲ್ಲಿ ಏನೇನಿರುತ್ತಪ್ಪ ಅಂತಂದ್ರೆ, ದೇವರ ಮೂರ್ತಿಯ ಆಕಾರ ಆ ರೀತಿ ಹಾಕಿದೆ, ಇದುವರೆಗೂ ಅಲ್ಲಿ ದೇವರ ಹೃದಯ ಇದುವರೆಗೂ ಬಡಿಯುತ್ತಾ. ಈ ದೇವಾಲಯದ ಇತಿಹಾಸ ಸಂಪೂರ್ಣವಾಗಿ ಬೇಕಂತಂದ್ರೆ ನೀವು ಪಾರ್ಟ್ 2 ನಲ್ಲಿ ನನಗೆ ಕಮೆಂಟ್ ಮಾಡಿ ಪಾರ್ಟ್ 2 ಅಂತ ಹೇಳಿ. ನಾನು ಪ್ರತಿಯೊಂದನ್ನ ಪಾಯಿಂಟ್ ಅನ್ನ ಬಿಚ್ಚಿ ತರ್ತೇನೆ. ಸೊ ಈ ವಿಡಿಯೋದಲ್ಲಿ ನೀವು ತುಂಬಾ ಕಲಿತಿದ್ದೀರಾ ಅಂತ ಅನ್ಕೋತೀನಿ, ಅಥವಾ ತಿಳ್ಕೊಂಡಿದ್ದೀರಾ ಅಂತ ಅನ್ಕೋತೀನಿ. ಸೊ ಗೈಸ್, ಈ ದೇವಾಲಯಕ್ಕೆ ನಾನು ಕೂಡ ಹೋಗಿದ್ದೆ. ಆ ದೇವಾಲಯಕ್ಕೆ ಹೋಗಿದ್ದೇನೆ. ನನ್ನ ಅನುಭವ ಏನಪ್ಪಾ ಅಂತಂದ್ರೆ, ಆ ದೇವಾಲಯದಲ್ಲಿ ಹೋದಾಗ ನನಗೆ ಅನ್ಸಿದ್ದು ಇಷ್ಟೇ, ಜೀವನದಲ್ಲಿ ಒಮ್ಮೆ ಆದ್ರೂ ನಾನು ಇಲ್ಲಿ ನನ್ನ ಫ್ಯಾಮಿಲಿ ಜೊತೆ ಬರಬೇಕು ಅಂತ. ಸೊ ಅಷ್ಟೊಂದು ಪ್ರೀತಿ, ಅಷ್ಟೊಂದು ಭಕ್ತಿ, ಅಷ್ಟೊಂದು ಭಕ್ತಾದಿಗಳು ಬರ್ತಾರೆ. ನಮ್ಮ ಭಾರತ ದೇಶ ಅಲ್ಲದೆ ಬೇರೆ ಬೇರೆ ದೇಶಗಳಿಂದನೂ ಕೂಡ ಇಲ್ಲಿ ಜನ ಬರ್ತಾರೆ. ಸುಖ ಅಂದ್ರೆ ಆ ದೇವಾಲಯ ಅಂತ ಅನ್ಕೋತೀನಿ. ನಾನು ಮತ್ತೊಮ್ಮೆ ನನ್ನ ಫ್ಯಾಮಿಲಿ ಜೊತೆ ಆದ್ರೆ ಬರ್ತೀನಿ ಅಂತ ನಾನು ದೇವರಲ್ಲಿ ಜಗನ್ನಾಥ್ ದೇವರಿಗೆ ಬೇಡ್ಕೊಳ್ತೇನೆ. ಬರೋ ಭಕ್ತಾದಿಗಳಲ್ಲಿ ಭಕ್ತಿಯನ್ನ ತುಂಬಿ ಕುಳುಕ್ತಾ ಇತ್ತು. ಜಗನ್ನಾಥ್ ಅವರ ಆಶೀರ್ವಾದ ಪ್ರತಿಯೊಬ್ಬರಿಗೆ ಸಿಕ್ತು, ನಮಗೂ ಕೂಡ ಸಿಕ್ತು ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತೀನಿ. ನಿಮ್ಗೆ ಪಾರ್ಟ್ 2 ಬೇಕಂತಂದ್ರೆ ಕಮೆಂಟ್ ಮಾಡಿ, ಪಾರ್ಟ್ 2 ಅಂತ ಬೇಗನೆ ತಂದ್ಬಿಡ್ತೀನಿ ಪಾರ್ಟ್ 2 ಕೂಡ. ನಮಸ್ಕಾರ ಗಾಯ್ಸ್.